ಎವ್ರಿವಾನ್, ಹೇಗಿದ್ರಿ ಎಲ್ಲರೂ? ಸೌಖ್ಯದ್ರಿಂದ ಅನ್ಕೊಳ್ತೇನೆ. ದಿಸ್ ಇಸ್ ಕಾಸ್ಟಲ್ ಕ್ವೀನ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥಂಬ್ನೇಲಲ್ಲಿ ನೋಡಿರ್ತೀರಿ ನಾನು ಹೇರ್ಗೆ ಯಾವುದು ಆಯಿಲ್ ಮಾಡ್ತೇನೆ. ಅದು 4-5 ಮಂತ್ಸ್ ಆಯಿತು. ಅದು ಅದೇ ಎಣ್ಣೆ ನಾನು ಮಾಡಿದ್ದು, ಫುಲ್ ಮಾಡಿದ್ದೆ, ಒಂದು ಬಾಟಲ್ ಅದೇ ಹಾಕ್ತಿದ್ದದ್ದು ನಾನು. ಸೊ ಉದ್ದ ಕೂಡ ಬಂದು ನಂದು ಉದುರ್ದು ಸ್ವಲ್ಪ ಕಮ್ಮಿ ಆಗಿದೆ. ಉದುರ್ತದೆ ಸ್ವಲ್ಪ ಸ್ವಲ್ಪ, ಬಟ್ ಅದು ಕಮ್ಮಿ ಆಗಿದೆ. ಎಸ್, ಆ್ಯಂಡ್ ಉದ್ದ ಬಂದಿದೆ ಕೂಡ. ಎಲ್ಲ ಉದುರಿದ್ರೆ ನಿಮಗೆ ಉದ್ದ ಬರುವುದಿಲ್ಲ ಹೆಚ್ಚಾಗಿ, ಉದುರುದು ಕಮ್ಮಿ ಆಗಿದೆಲ್ಲ, ಹಾಗಾಗಿ. ಸೊ ಅದನ್ನೇ ನಾನು ಟ್ರೈ ಮಾಡ್ತೇನೆ ಇವತ್ತು. ನಾನು ಯಾವುದು ಆಯಿಲ್ ಹಾಕ್ತೇನೆ, ಅದನ್ನು ಹೇಗೆ ಮಾಡ್ತೇನೆ, ತಯಾರಿಸ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ ಈ ವ್ಲಾಗಲ್ಲಿ. ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ. ಲೆಟ್ ಸ್ಟಾರ್ಟ್. ಅದರಿಂದಾಗಿ ಮೇಯ್ನ್ ಆಗಿ ಕರಿಬೇವಿನ ಸೊಪ್ಪು ನೋಡಿ. ನಮ್ದು ಮನೆ ಹಿಂದೆ ದೊಡ್ಡ ಮರ ಉಂಟು ನೋಡಿ, ಇಷ್ಟು ದೊಡ್ಡ ಮರ. ಸೊ ಇದರಿಂದ ನಾನು ತಗೊಂಡು ಹೋಗುದು. ಈಗ ಚಿಗುರಿದೆ ಒಳ್ಳೇದು, ಬಟ್ ತುಂಬಾ ಎಳತ್ತು ತಗೊಂಡು ಹೋಗ್ಬಾರ್ದು. ಸ್ವಲ್ಪ ಬುಲೆದಿದ್ದು ಎಲೆ ಇದ್ರೆ ಅದನ್ನು ತಗೊಂಡು ಹೋಗ್ಬೇಕು. ಸೊ ಅದು ಕುದಿಸುವಾಗ ಅದು ಹಾಕಬೇಕು. ದೆನ್ ಯಾಸ್, ನಾನು ಐಟಮ್ ತೋರಿಸ್ತೇನೆ ಯಾವ್ದು ಅಂತ. ತಿಂಡಿ ತಿಂದು ಸಾಯಿತು. ತಿಂಡಿ ನೋಡಿದ್ರಲ್ಲ, ಚಪಾತಿ, ಅದಕ್ಕೆ ಬೆಲ್ಲ ತಾರಾಯಿ ಸ್ವಲ್ಪ ಹಾಕಿ ಚಟ್ನಿ ಒಟ್ಟಿಗೆ ನನಗೆ ಒಳ್ಳೇದಾಗ್ತದೆ. ಸ್ವಲ್ಪ ಸಿಹಿ ಇರುವಾಗ ಸ್ವಲ್ಪ ಖಾರ ಸೇರಿದ್ರೆ ಉಂಟಲ್ಲ, ಜಾಲಿ ಆಗ್ತದೆ. ಎಸ್, ಪದಾರ್ಥಗಳು ಏನು ಬೇಕು ಎಣ್ಣೆಗೆ ಅದನ್ನು ನಾನು ತೆಗೆದಿರ್ತೀನಿ ಮೊದಲೇ. ಸ್ವಲ್ಪ ಬೆಳೆದಿದ್ದು ಉಂಟು ನೋಡಿ, ಇಲ್ಲಿ ಉಂಟು, ಅದು ತೆಗೆಯುವ. ಎಸ್, ಕೊಯ್ದೆ. ಇಲ್ಲಿ ನೋಡಿ, ಒಬ್ಬ ನಾನು ಕೊಯ್ಲಿಕ್ಕೆ ಬರುವಾಗ ಅಲ್ಲಿಗೆ ಬಂದದ್ದು ಅವನು. ಕೊಯ್ದೆ. ಇದೊಂದು ಇಂಪಾರ್ಟೆಂಟ್ ನಿಮಗೆ, ಮೇಯ್ನಾಗಿ ಬ್ಲ್ಯಾಕ್ ಕಲರ್ ಬರಲಿಕ್ಕೆ ಮತ್ತು ಸ್ವಲ್ಪ ಕೂದಲು ಉದ್ದ ಬರಲಿಕ್ಕೆ ಇದು ಕರಿಬೇವಿನ ಸೊಪ್ಪು ಒಳ್ಳೆಯದಾಗ್ತದೆ. ಆ್ಯಂಡ್ ಫೈನಲಿ ನೋಡಿ, ಕರಿಬೇವಿನ ಸೊಪ್ಪು ಮಾಡಿಟ್ಟಿದ್ದೀನಿ ಹೀಗೆ ಹಸಿ ಹಸಿ ಹಾಕಬೇಕು. ಆ್ಯಂಡ್ 2 ಹಿಬಿಸ್ಕಸ್ ಅಂದರೆ ದಾಸವಾಳ, 2 ಈ ಥರದ್ದು ದಾಸವಾಳ ಹಾಕಿದ್ದೇನೆ ನಾನು. ಇದು ದಾಸವಾಳ ಉಂಟಲ್ಲ, 5 ದಿವಸ ಇರುವಂಥದ್ದು, ಈ ಥರದ್ದು ಒಳ್ಳೇದು. ಅದು ಕುಸುಮ ತೆಗೆದಿದ್ದೇನೆ ನಾನು, ಅದು ಹಾಕಿಲ್ಲ. ಆ್ಯಂಡ್ ಸ್ವಲ್ಪ ಮೆಂತೆ, ನಂದು ತುಂಬ ಇಲ್ಲಲ್ಲ, ತುಂಬ ಇದ್ರೆ ತುಂಬ ಮೆಂತೆ ಹಾಕಬೇಕು. ನಾನು ಸ್ವಲ್ಪ ಎಣ್ಣೆ, ಒಂದು ತಿಂಗಳಿಗೆ ಬರುವಷ್ಟು. ಆ್ಯಂಡ್ ಆನಿಯನ್ ಲಾಸ್ಟಿಗೆ ಸ್ವಲ್ಪ ಹಚ್ಚಿದ್ದೇನೆ. ಅದು ಒಳ್ಳೆದಾಗ್ತದೆ ಹಚ್ಚಿಕೊಂಡ್ರೆ. ಇಲ್ಲ ಇಡೀ ಹಾಕಿದರೆ ಅಷ್ಟು ಬೇಯುವುದಿಲ್ಲ ಅದು, ಮತ್ತು ನೀರು ಬಿಡುವುದಿಲ್ಲ. ಅದಕ್ಕೋಸ್ಕರ ಸರಿಯಾಗಿ ಹಚ್ಚಿದ್ದೇನೆ. ಇಷ್ಟು ಐಟಮ್ ನಾನು ಎಣ್ಣೆಗೆ ಹಾಕ್ತೇನೆ. ಸೊ ಎಸ್, ಮಾಡುವ. ಕುದಿಸ್ಬೇಕು ತೆಂಗಿನ ಎಣ್ಣೆ ಹಾಕಿ. ಫಸ್ಟಿಗೆ ತೆಂಗಿನ ಎಣ್ಣೆ ಹಾಕುವ. ಎಷ್ಟು ಬೇಕೋ ಅಷ್ಟು ತೆಂಗಿನ ಎಣ್ಣೆ ಹಾಕಿದ್ರೆ ಆಯ್ತು ನಮಗೆ. ಒಂದು ಬಾಟ್ಲಿಗೆ ಬೇಕಾಗುತ್ತೆ, ಒಂದು ಮಂತ್ಲಿ ಸಾಕು. ಹಾಕಿ ಬಿಡುವ. ಮತ್ತೆ ಅದು ಕಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರಿ ಬೇಯ್ದಾಗ. ಈಗಲೇ ಸ್ವಲ್ಪ ಹಾಕಿದ್ರೆ ದಾಸವಾಳ ಎಲೆ ತೆಗೆದು ಹಾಕಿದರೆ ಆಯಿತು. ಹೀಗೆ ಅದು ಚುಟ್ಟು ಹಾಕೋದು ಬೇಡ. ಮೆಂತೆ ಹಾಕಿ ಬಿಡುವ. ಎಲ್ಲ ಹಾಕಿದ್ರೆ ಆಯಿತು. ಮತ್ತೆ ಬಿಸಿ ಆದಾಗದು ಸ್ವಲ್ಪ ಕೊದ್ದಿದಾಗದು ಎಳಿತದೆ ಅಂತ ಅಂದರೆ ಬಿಡ್ತದೆ ಈಗ ನೀರು. ಎಣ್ಣೆ ಬಿಸಿ ಆದರೆ ಖಾಲಿ ಎಣ್ಣೆ ಆರಿ ಹೋಗ್ತದೆ, ಮತ್ತೆ ಅದಕ್ಕೋಸ್ಕರ ಇದೆಲ್ಲ ಹಾಕಿದರೆ ಅದು ಕುದಿಯುವಾಗ ಬಿಡ್ತದೆ. ಆ್ಯಂಡ್ ಸರಿಯಾಗಿ ಕುದಿಬೇಕು ಎಣ್ಣೆ ಮಾಡಿವ. ಸರಿಯಾಗಿ ಬಿಡಬೇಕು. ವಾಶ್ ಮಾಡುವಾಗ ಶ್ಯಾಂಪು ಒಟ್ಟಿಗೆ ದಾಸವಾಳದ್ದು ಎಲೆದು ಜಜ್ಜಿ ನೀರು ಉಂಟಲ್ಲ, ಅದು ಕೂಡ ಹಾಕ್ತೇನೆ ನಾನು ಹೆಚ್ಚಾಗಿ ವಾಶ್ ಮಾಡುವಾಗ, ಹೇರ್ ವಾಶ್ ಮಾಡುವಾಗ. ಆ್ಯಂಡ್ ಇದು ಎಣ್ಣೆಗೆ ನಾನು ಅದ್ರ ಹೂವನ್ನು ಉಪಯೋಗಿಸ್ತೇನೆ. 3-4 ಮಿನಿಟ್ಸ್ ಆದರೂ ಕುದಿಬೇಕಾಗ್ತದೆ ನೋಡಿ. ಫೈನಲಿ ಈಗ ಒಂದು 4-5 ಮಿನಿಟ್ಸ್ ಆಯಿತು. ಎಷ್ಟು ಫ್ರೈ ಥರ ಆಗಿದೆ ನೋಡಿ. ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾ ಬಂತು. ಸಿ ನೋಡಿ, ಕಲರ್ ನೋಡಿ ಒಂಥರ ಚೇಂಜ್ ಆಗಿದೆ ನೋಡಿ. ಫ್ರೈ ಆಗಬೇಕು ಒಳ್ಳೆಯದಾಗಿ, ಆಗ ಬಿಡ್ತದೆ. ಆ್ಯಂಡ್ ತಂದಿಟ್ಟಿದ್ದೇನೆ, ತಣ್ಣಗಾಗಲಿ. ಇದು ಸ್ವಲ್ಪ ತಣ್ಣಗಾಗಬೇಕಿಲ್ಲ, ಬಿಸಿಯಲ್ಲಿ ಹಾಕಬಾರ್ದು. ತಣ್ಣಾದಾಗ ಸ್ವಲ್ಪ ಕಲರ್ ಬಿಡ್ತದೆ ನೋಡಿ. ಎಷ್ಟು ಫ್ರೈ ಆಗಿದೆ ಸಾರಿ, ಕಲರ್ ಬಿಡ್ತದೆ ಒಳ್ಳೆ. ಸೊ ಅಲ್ಲಿ ತನಕ ನಾವೊಂದು ಕೆಲಸ ಮಾಡುವ, ಹಟ್ಟಿ ಕೆಲಸ ಒಂದು ಮುಗಿಸಿ ಬಿಡ್ತೇನೆ ನಾನು, ತಣ್ಣಗಾಗಲಿ ಅಲ್ಲಿ ತನಕ ಅಂತ ಹೇಳಿ. ಸೊ ಇದು ಆದರೆ ಅಷ್ಟೊಂದು ಒಂದು 1/2 hour ಆಗ್ತದಲ್ಲ, ಆಗ ಬಿಸಿ ಬಿಸಿ ಅದರದ್ದು ಅಷ್ಟು ಕಲರ್ ಬಿಡುವುದಿಲ್ಲ, ತಣ್ಣಗಾದರೆ ಮಾತ್ರ. ಅದಕ್ಕೋಸ್ಕರ ಸೊ ಇದೊಂದು ಕೆಲಸ ಮುಗಿಸಿ ನೆಕ್ಸ್ಟ್ ಹೋಗುವ.
ತಣ್ಣಗಾಯಿತು. ಈಗ ನಾವು ಪೋರ್ ಮಾಡುವ. ಅದನ್ನು ಹೀಗೆ ಆರಿಸಬೇಕು, ಯಾಕಂದರೆ ಅದು ಖಾಲಿ ಎಣ್ಣೆ ಮಾತ್ರ ಉಳಿಬೇಕು. ಅದು ಬ್ಲ್ಯಾಕ್ ಇದ್ದು ಹಾಕಬಾರ್ದು. ಲಾಸ್ಟಿಗೆ ಸ್ವಲ್ಪ ಪುಡಿ ಪುಡಿ ಮಾಡಿ ಲಾಸ್ಟಿಗೆ ನಾವು ಶೇಖರಣೆ ಮಾಡಿಡುವಾಗ ಲಾಸ್ಟಿಗೆ ಹಾಕಿದರೆ ಆಯಿತು ಬಾಟ್ಲಿದ್ದು. ಸೊ ಫಸ್ಟಿಗೆ ನಾವು ಕ್ಲೀನಾಗಿ ಎಣ್ಣೆಯನ್ನು ತೆಗೆದಿಡುವ, ಮತ್ತು ಅದಕ್ಕಾದರೂ ಪೋರ್ ಮಾಡಲಿಕ್ಕೆ ಆಗ್ತದೆ. ಈಗ ಕಲರ್ ನೋಡಿ ಒಣಗಿ ತುಂಬ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದು ಮಾಡಿದಲ್ಲ, ಆರಿಸಿದಲ್ಲ. ಸೊ ಕಲರ್ ನೋಡಿ ಎಷ್ಟು ಕ್ಲಿಯರಾಗಿ ಬರ್ತದೆ. ಅದು ಸ್ವಲ್ಪ ನಮ್ಮದು ಫ್ರೈ ಜಾಸ್ತಿ ಆಗಿದೆ ಅಲ್ಲ. ಸೊ ಫೈನಲಿ ಇದು ಕಲರ್ ನೋಡಿ, ಇದು ಎಲ್ಲ ಮಿಕ್ಸಪ್ ಆಗಿ ಉಂಟು. ಮೆಂತೆ ಭಾರಿ ಒಳ್ಳೆಯದು, ಮೆಂತೆ ಕಲರ್ ಬರ್ತದೆ ಇದಕ್ಕೆ. ಸ್ವಲ್ಪ ಮೆಂತೆ ಮತ್ತು ಕರಿಬೇವಿನ ಸೊಪ್ಪಿನ ಕಲರ್ ಕೂಡ ಈ ಥರವೇ ಬರ್ತದೆ. ನಮ್ಮದು ಫ್ರೈ ಆಗಿರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರಲ್ಲಿ ಉಂಟು. ತುಂಬ ಫ್ರೈ ಮಾಡೋದಿದ್ದ ಅಗತ್ಯ ಇಲ್ಲದಿದ್ದವರು ತೊಂದರೆ ಇಲ್ಲ, ಸ್ವಲ್ಪ ಲೈಟಾಗಿ ಬರ್ತದೆ ಅಷ್ಟೇ. ನಾವೊಂದು ಬಾಟ್ಲಿಗೆ ಹಾಕಿಡುವ ಶೇಖರಣೆ ಮಾಡಿ. ಫುಲ್ ಸ್ಕಾಲ್ಪಿಗೆ ಸರಿಯಾಗಿ ಮಸಾಜ್ ಮಾಡಿ ಹಾಕಬೇಕು. ಅಂದರೆ 2 days ನಾವು ಅದನ್ನು 2 days ಇಲ್ಲಿ 1 day ನಾವು ತೊಳಿಬಾರ್ದು. 2 days ಅಲ್ಲ, 2ನೇ ದಿನ ನಾವು ತೊಳೆದು ಬಿಡಬೇಕು ಕೂದಲು. ಒಂದು ದಿನ ನಾವು ತಲೆ ಸ್ನಾನ ಮಾಡಬಾರ್ದು. ಇವತ್ತು ಹಾಕಿದರೆ ಇವತ್ತು ಸಂಜೆ ಸ್ನಾನ ಮಾಡಬಾರ್ದು, ಬೆಳಿಗ್ಗೆ ಹಾಕಿದರೆ ಇನ್ನು ನಾಳೆ ಸಂಜೆ ಸ್ನಾನ ಮಾಡಿದರೆ ಆಯಿತು. ಸ್ವಲ್ಪ ಹದ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು, ಜಾಸ್ತಿ ಬಿಸಿ ನೀರಲ್ಲಿ ಸ್ನಾನ ಸರಿಯಾಗಿ ಸ್ಕಾಲ್ಪಿಗೆ ಸಾಕು. ಹಾಗೆ ನಮ್ಮದು ಕೂದಲು ಎಂತ ಇರಲಿಲ್ಲ, ಒಂದಿಷ್ಟು ಉದ್ದ ಇರಲಿಲ್ಲ, ನಮ್ಮದು ಸ್ವಲ್ಪ ಕಲಿಯಿಲ್ಲ. ಹಾಗೆ ಸರಿಯಾಗಿ ಸ್ವಲ್ಪ ಎಲ್ಲ ಸರಿಯಾಗಿ ಹಾಕಿ ಸರಿಯಾಗಿ ಮತ್ತೆ ತುದಿಗೆ ಹಾಕಬೇಕು ಹೆಚ್ಚಾಗಿ ಹೀಗೆ ಸರಿಯಾಗಿ. ನಾನಾಗಾದ್ರೆ ಉಳಿದಿತ್ತಲ್ಲ ಪಾತ್ರೆದ್ದು ಅದೆಲ್ಲ ಹಾಕಿದ್ದೀನಿ. ಸೊ ಸರಿಯಾಗಿ ಮತ್ತೆ ಕಾಮ್ ಮಾಡಬೇಕು, ಇಲ್ಲದ್ರೆ ಉಂಟಲ್ಲ ಅದು ಎಲ್ಲ ಕಡೆಗೆ ಹರಡುದಿಲ್ಲ. ಎಣ್ಣೆ ಹಾಕಿದ್ಮೇಲೆ ಯಾವತ್ತು ತೆಂಗಿನ ಎಣ್ಣೆ ಹಾಕಿದ್ರೆ ಆದರೆ ಯಾವುದೇ ಎಣ್ಣೆ ಹಾಕಿದ್ರು ಉಂಟಲ್ಲ ಸರಿಯಾಗಿ ತೆಂಗಿನ ಎಣ್ಣೆ ಒಳ್ಳೇದು. ಮತ್ತೆ ಸರಿಯಾಗಿ ಕಾಮ್ ಮಾಡಬೇಕು, ಅದು ಎಲ್ಲ ಕಡೆಗೆ ಹರಡ್ತದೆ. ಅಂದರೆ ಒಂದೊಂದು ಎಳೆಗೆ ಕೂಡ ಹೋಗ್ತದೆ ನಾವು ಕಾಮ್ ಮಾಡ್ತೀವಿ. ನೋಡಿದ್ರಲ್ಲ ಫೈನಲಿ ಹಾಗೆ ಹೇರ್ಗೆ ಹಾಕಿ ಕ್ಲೀನಾಗಿ ಮಡಚಿ ಸೂಡಿ ಹಾಕಿದರೆ, ಇಲ್ಲದ್ರೆ ನೇಯ್ದು ಇಟ್ಟರೂ ಕೂಡ ಸ್ವಲ್ಪ ಕ್ಲಿಯರ್ ಹೋಗ್ತದೆ, ಎಣ್ಣೆ ಒಳ್ಳೇದು ನಿಲ್ತದೆ. ಸೊ ಸೂಡಿ ಹಾಕಿದರೂ ಕೂಡ ಒಳ್ಳೆಯದು. ರಾತ್ರಿ ಮಲಗುವಾಗ ನೀವು ನೇಯ್ದು ಅದು ತಿಕ್ ಕಟ್ಟಬಾರ್ದಲ್ಲ, ಅದಕ್ಕೆ ನೇಯ್ದು ಸ್ವಲ್ಪ ಇಟ್ಟರೆ ಒಳ್ಳೆಯದಾಗ್ತದೆ. ಸೊ ಎಷ್ಟು ಸ್ವಲ್ಪ ನಂದು ಮೊದಲಿಂದ ಕೂಡ ತಿನ್ನೆ ಸ್ವಲ್ಪ ಹೇರ್, ಬಟ್ ಈಗ ಸ್ವಲ್ಪ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಇದು ಎಣ್ಣೆ ಹಾಕ್ತಾರಲ್ಲ, ಮತ್ತು ಉದ್ದ ಬಂದು ನೋಡಿದ್ರಲ್ಲ, ಉದ್ದ ಕಾಮ್ ಮಾಡೋಣ. ಒಂದು ಕರ್ಲಿ ಅದನ್ನು ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ಹೀಗೆ ಸ್ಟ್ರೈಟ್ ಮಾಡಿದರೆ ಉದ್ದ ಕಾಣ್ತದೆ ನಂದು ಕೂದಲು. ಎಸ್, ಇಷ್ಟೇ ಲಾಗ್ ನಿಮಗೆ ನಾನು ಹೇರ್ ಯಾವುದು ಹಾಕ್ತೇನೆ ಅಂತ ನಿಮಗೆ ತೋರಿಸಲಿಕ್ಕೆ ಜಸ್ಟ್ ಒಂದು ವೀಡಿಯೋ ಮಾಡಿದ್ದು. ಸೊ ನಿಮಗೆ ಕೂಡ ಹಾಗೆ ಟ್ರೈ ಮಾಡಿದರೆ ಮಾಡ್ಬೋದು. ಏನು ಕೆಮಿಕಲ್ಸ್ ಇಲ್ಲ, ಏನು ಎಫೆಕ್ಟ್ ಕೂಡ ಇಲ್ಲ. ಒಂದು ವೇಳೆ ಹಾಕಿದರೆ ಉದುರ್ತದೇನೋ ಅದು ಸಹ ಏನೂ ಎಫೆಕ್ಟ್ ಇಲ್ಲ. ನೀವು ಕೂದಲು ತಂಪು ಕೂಡ ಆಗಲಿಕ್ಕೆ ಒಳ್ಳೆ ಆಗ್ತದೆ, ತಲೆ ಕೂದಲು. ಮತ್ತು ನಿಮ್ಮದು ತಲೆಯಲ್ಲಿ ನೋವು ಇದ್ದರೆ ಇದಕ್ಕೆಲ್ಲ ಒಳ್ಳೆದಾಗ್ತದೆ. ಮತ್ತೇನು ಅದು ಹಾಕೋದ್ರಿಂದ ಉದ್ದ ಬರೋದಿದ್ರು ಅಥವಾ ಬೇರೆ ಸೈಡ್ ಎಫೆಕ್ಟ್ ಆಗ್ತದೆ ಅದೇ ಸಹ ಎಂತ ಇಲ್ಲ. ಓಕೆ, ಇದು ನ್ಯಾಚುರಲ್ ನಾವೆಲ್ಲ ಯೂಸ್ ಮಾಡೋದಲ್ಲ, ಸೊ ಅದು ಎಂಥ ಸೈಡ್ ಎಫೆಕ್ಟ್ ಅಂತ ಆಗೋದಿಲ್ಲ ನಿಮಗೆ. ಹಾಗೆ ಯಾರು ಕೂಡ ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆ ಮಾಡಿ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೊಳ್ತೇನೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.